ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 9/12/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ವಿನಾಶಕ್ಕೆ ಮೊದಲೇ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಿ, ಆಗ ಶ್ರೇಷ್ಠ ಪದವಿ ಸಿಗುವುದು. ಪ್ರಶ್ನೆ: ರಾಜಯೋಗಿ ವಿದ್ಯಾರ್ಥಿಗಳಿಗೆ ತಂದೆಯ ಆದೇಶವೇನು? ಉತ್ತರ: ನಿಮಗೆ ಆದೇಶವೇನೆಂದರೆ ಒಬ್ಬ ತಂದೆಯವರಾಗಿ ಮತ್ತಾರೊಂದಿಗೂ ಮನಸ್ಸನ್ನಿಡಬಾರದು. ಪ್ರತಿಜ್ಞೆ ಮಾಡಿದ ಮೇಲೆ ಮತ್ತೆ ಪತಿತರಾಗಬಾರದು. ನೀವು ಇಂಥ ಸಂಪೂರ್ಣ ಪಾವನರಾಗಿ ಬಿಡಿ. ತಂದೆ ಮತ್ತು ಶಿಕ್ಷಕರ ನೆನಪು ಸದಾ ನಿರಂತರವಾಗಿರಲಿ. ಒಬ್ಬ ತಂದೆಯೊಂದಿಗೆ ಪ್ರೀತಿ ಮಾಡಿ ಅವರನ್ನೇ ನೆನಪು ಮಾಡಿ, ಆಗ ನಿಮಗೆ ಬಹಳ ಶಕ್ತಿಯು ಸಿಗುತ್ತಾ ಹೋಗುವುದು. ಓಂ ಶಾಂತಿ. ಆತ್ಮೀಯ ತಂದೆಯು ತಿಳಿಸುತ್ತಾರೆ, ಯಾವಾಗ ಈ ಶರೀರವಿರುವುದು ಆಗಲೇ ತಿಳಿಸಿಕೊಡುತ್ತಾರೆ. ಸಮ್ಮುಖದಲ್ಲೇ ತಿಳಿಸಿಕೊಡಲಾಗುತ್ತದೆ. ಯಾವುದನ್ನು ಸಮ್ಮುಖದಲ್ಲಿ ತಿಳಿಸಲಾಗುತ್ತದೆಯೋ ಅದು ಮತ್ತೆ ಬರವಣಿಗೆಯ ಮೂಲಕ ಎಲ್ಲರ ಬಳಿ ಹೋಗುತ್ತದೆ. ಸಮ್ಮುಖದಲ್ಲಿ ಕೇಳುವುದಕ್ಕಾಗಿ ತಾವು ಇಲ್ಲಿಗೆ ಬರುತ್ತೀರಿ. ಬೇಹದ್ದಿನ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ, ಆತ್ಮವೇ ಕೇಳುತ್ತದೆ. ಈ ಶರೀರದ ಮೂಲಕ ಎಲ್ಲವನ್ನು ಆತ್ಮವೇ ಮಾಡುತ್ತದೆ. ಆದ್ದರಿಂದ ಮೊಟ್ಟ ಮೊದಲಿಗೆ ತನ್ನನ್ನು ಆತ್ಮನೆಂದು ತಿಳಿದುಕೊಳ್ಳಬೇಕಾಗಿದೆ. ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರೆಂದು ಗಾಯನವಿದೆ. ಎಲ್ಲರಿಗಿಂತ ಮೊಟ್ಟ ಮೊದಲು ತಂದೆಯಿಂದ ಅಗಲಿ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಯಾರು ಬರುತ್ತಾರೆ? ನಿಮ್ಮೊಂದಿಗೆ ಕೇಳುತ್ತೇನೆ, ನೀವು ಎಷ್ಟು ಸಮಯ ತಂದೆಯಿಂದ ಅಗಲಿದ್ದೀರಿ? ಅದಕ್ಕೆ 5,000 ವರ್ಷಗಳು ಎಂದು ನೀವು ಹೇಳುತ್ತೀರಿ. ಪೂರ್ಣ ಲೆಕ್ಕವಿದೆಯಲ್ಲವೇ? ಹೇಗೆ ನಂಬರ್ ವಾರಾಗಿ ಕೆಳಗೆ ಬರುತ್ತೀರೆಂದು ನೀವು ಮಕ್ಕಳಿಗೆ ತಿಳಿದಿದೆ. ಪರಂಧಾಮದಲ್ಲಿದ್ದ ತಂದೆಯೂ ಸಹ ನಿಮ್ಮೆಲ್ಲರ ಬ್ಯಾಟರಿಯನ್ನು ತುಂಬಲು ಈಗ ಕೆಳಗೆ ಬಂದು ಬಿಟ್ಟಿದ್ದಾರೆ. ಆದ್ದರಿಂದ ತಂದೆಯನ್ನು ನೆನಪು ಮಾಡಲೇಬೇಕಾಗಿದೆ. ಈಗಂತೂ ತಂದೆಯು ಸಮ್ಮುಖದಲ್ಲಿದ್ದಾರಲ್ಲವೇ? ಭಕ್ತಿ ಮಾರ್ಗದಲ್ಲಂತೂ ತಂದೆಯ ಬಗ್ಗೆ ತಿಳಿದೇ ಇರಲಿಲ್ಲ. ನಾಮ, ರೂಪ, ದೇಶ, ಕಾಲ ಏನೂ ತಿಳಿದಿರಲಿಲ್ಲ. ನಿಮಗೆ ಈಗ ನಾಮ, ರೂಪ, ದೇಶ, ಕಾಲದ ಎಲ್ಲದರ ಬಗ್ಗೆಯೂ ತಿಳಿದಿದೆ. ತಂದೆಯು ಈ ರಥದ ಮೂಲಕ ನಮಗೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ. ಇದು ಎಷ್ಟು ಸೂಕ್ಷ್ಮವಾಗಿದೆ! ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜ ರೂಪನು ತಂದೆಯಾಗಿದ್ದಾರೆ. ಅವರಿಲ್ಲಿ ಅವಶ್ಯವಾಗಿ ಬರುತ್ತಾರೆ. ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದು ಅವರ ಕರ್ತವ್ಯವಾಗಿದೆ. ಅಲ್ಲೇ ಕುಳಿತು ಸ್ಥಾಪನೆ ಮಾಡುತ್ತಾರೆಂದಲ್ಲ. ನೀವು ಮಕ್ಕಳಿಗೆ ತಿಳಿದಿದೆ. ತಂದೆಯು ತನುವಿನ ಮೂಲಕ ನಮಗೆ ಸಮ್ಮುಖದಲ್ಲಿ ತಿಳಿಸುತ್ತಿದ್ದಾರೆ. ಇದೂ ಸಹ ತಂದೆಯ ಪ್ರೀತಿ ಆಯಿತಲ್ಲವೇ? ಮತ್ತಾರಿಗೂ ಅವರ ಚರಿತ್ರೆಯ ಬಗ್ಗೆ ತಿಳಿದಿಲ್ಲ. ಗೀತೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ. ಇದೂ ಸಹ ನಿಮಗೆ ತಿಳಿದಿದೆ. ಈ ಜ್ಞಾನದ ನಂತರ ವಿನಾಶವಾಗುತ್ತದೆ. ವಿನಾಶವು ಖಂಡಿತ ಆಗಬೇಕಾಗಿದೆ. ಮತ್ತೆಲ್ಲ ಯಾವ ಧರ್ಮಸ್ಥಾಪಕರು ಬರುವರು, ಅವರು ಬಂದಾಗ ವಿನಾಶವಾಗುವುದಿಲ್ಲ. ವಿನಾಶದ ಸಮಯವೇ ಇದಾಗಿದೆ. ಆದ್ದರಿಂದ ನಿಮಗೆ ಯಾವ ಜ್ಞಾನವು ಸಿಗುತ್ತದೆಯೋ ಅದು ನಂತರ ಸಮಾಪ್ತಿಯಾಗುತ್ತದೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಮಾತುಗಳಿವೆ. ನೀವು ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿದ್ದೀರಿ. ಇವೆರಡೂ ಅನಾದಿ ನಡೆಯುತ್ತಾ ಬರುತ್ತದೆ. ತಂದೆಯ ಪಾತ್ರವೇ ಸಂಗಮ ಯುಗದಲ್ಲಿ ಬರುವುದಾಗಿದೆ. ಭಕ್ತಿಯು ಅರ್ಧಕಲ್ಪ ನಡೆಯುತ್ತದೆ, ಜ್ಞಾನವು ನಡೆಯುವುದಿಲ್ಲ. ಜ್ಞಾನದ ಆಸ್ತಿಯು ಅರ್ಧಕಲ್ಪಕ್ಕಾಗಿ ಸಿಗುತ್ತದೆ. ಜ್ಞಾನವು ಒಂದೇ ಬಾರಿ ಕೇವಲ ಸಂಗಮ ಯುಗದಲ್ಲಿಯೇ ಸಿಗುತ್ತದೆ. ಈ ನಿಮ್ಮ ತರಗತಿಯು ಒಂದೇ ಬಾರಿ ನಡೆಯುತ್ತದೆ. ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೂ ತಿಳಿಸಲು ಬೇಕಾಗಿದೆ.
ಧಾರಣೆ ಮಾಡಿ ಅನ್ಯರಿಗೆ ತಿಳಿಸುವುದರ ಮೇಲೆ ನಿಮ್ಮ ಪದವಿ ಇದೆ. ವಿನಾಶಕ್ಕೆ ಮೊದಲೇ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಡಬೇಕು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ನೀಡಬೇಕಾಗಿದೆ. ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗಲೆಂದು ನೀವು ತಂದೆಯ ನೆನಪು ಮಾಡುತ್ತೀರಿ. ಎಲ್ಲಿಯವರೆಗೆ ತಂದೆಯು ಓದಿಸುತ್ತಿರುತ್ತಾರೆಯೋ ಅಲ್ಲಿಯವರೆಗೆ ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ. ಓದಿಸುವವರು ಜೊತೆ ಬುದ್ಧಿಯೋಗವನ್ನಂತೂ ಇರುತ್ತದೆ ಅಲ್ಲವೇ? ಶಿಕ್ಷಕರು ಓದಿಸುತ್ತಾರೆಂದರೆ ಅವರ ಜೊತೆ ಯೋಗವಿರುತ್ತದೆ. ಬುದ್ಧಿ ಯೋಗವಿಲ್ಲದೆ ಓದುವುದಾದರೂ ಹೇಗೆ? ಯೋಗ ಎಂದರೆ ಓದಿಸುವುದರ ನೆನಪು. ಇವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಮೂರೂ ರೂಪಗಳಲ್ಲಿ ಪೂರ್ಣ ನೆನಪು ಮಾಡಬೇಕಾಗುತ್ತದೆ. ಈ ಸದ್ಗುರು ನಿಮಗೆ ಒಮ್ಮೆ ಮಾತ್ರವೇ ಸಿಗುತ್ತಾರೆ. ಜ್ಞಾನದಿಂದ ಸದ್ಗತಿ ಸಿಕ್ಕಿತೆಂದರೆ ಮತ್ತೆ ಗುರುವಿನ ಪಾತ್ರ ಸಮಾಪ್ತಿಯಾಗುತ್ತದೆ. ತಂದೆ ಶಿಕ್ಷಕನ ಪಾತ್ರವೇ ನಡೆಯುತ್ತದೆ, ಗುರುವಿನ ಪಾತ್ರವೇ ಸಮಾಪ್ತಿಯಾಗುತ್ತದೆ. ಸದ್ಗತಿ ಸಿಕ್ಕಿತಲ್ಲವೇ? ನಿರ್ವಾಣಧಾಮದಲ್ಲಿ ನೀವು ಹೋಗುತ್ತೀರಿ ಮತ್ತು ತಮ್ಮ ಸಮಯದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ. ನಿಮಗೆ ಮುಕ್ತಿ, ಜೀವನ್ಮುಕ್ತಿ ಎರಡೂ ಸಿಕ್ಕಿಬಿಡುತ್ತದೆ. ಸ್ವಲ್ಪ ಸಮಯಕ್ಕಾಗಿ ಮನೆಗೆ ಹೋಗುತ್ತೀರಿ, ಇಲ್ಲಂತೂ ಶರೀರದಿಂದ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ. ಕೊನೆಯಲ್ಲಿ ಎಲ್ಲಾ ಪಾತ್ರಧಾರಿಗಳು ಬಂದು ಬಿಡುತ್ತಾರೆ. ನಾಟಕವು ಮುಕ್ತಾಯವಾದಾಗ ಎಲ್ಲಾ ಪಾತ್ರಧಾರಿಗಳು ಸ್ಟೇಜಿನ ಮೇಲೆ ಬಂದು ಬಿಡುತ್ತಾರೆ. ಈಗಲೂ ಸಹ ಇಲ್ಲಿ ಎಲ್ಲಾ ಪಾತ್ರಧಾರಿಗಳು ಬಂದು ಸ್ಟೇಜಿನ ಮೇಲೆ ಸೇರಿದ್ದಾರೆ. ಎಷ್ಟು ದೊಡ್ಡ ದೋಂಬಿ ಇದೆ! ಸತ್ಯಯುಗದಲ್ಲಿ ಇಷ್ಟು ದೋಂಬಿ ಇರುವುದಿಲ್ಲ. ಈಗಂತೂ ಎಷ್ಟೊಂದು ಅಶಾಂತಿ ಇದೆ. ಈಗ ಹೇಗೆ ತಂದೆಗೆ ಸೃಷ್ಟಿ ಚಕ್ರದ ಜ್ಞಾನವಿದೆಯೋ ಅದು ಮಕ್ಕಳಿಗೂ ಇದೆ. ನನ್ನ ವೃಕ್ಷವು ಹೇಗೆ ವೃದ್ಧಿಯನ್ನು ಹೊಂದಿ ಮತ್ತೆ ಸಮಾಪ್ತಿಯಾಗುತ್ತಿದೆ ಎಂದು ಬೀಜಕ್ಕೆ ಜ್ಞಾನವಿರುತ್ತದೆ ಅಲ್ವೇ? ಈಗ ನೀವು ಹೊಸ ಪ್ರಪಂಚದ ಸಸಿಯ ನಾಟಿ ಮಾಡಲು ಅಥವಾ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಕುಳಿತಿದ್ದೀರಿ. ಈ ಲಕ್ಷ್ಮೀನಾರಾಯಣರು ಹೇಗೆ ರಾಜ್ಯವನ್ನು ಪಡೆದರೆಂದು ನಿಮಗೆ ತಿಳಿದಿದೆ. ಇದನ್ನು ತಿಳಿದುಕೊಂಡಿದ್ದೀರಿ. ನೀವೀಗ ಹೊಸ ಪ್ರಪಂಚದ ರಾಜ್ಕುಮಾರರಾಗುತ್ತೀರಿ. ಆ ಪ್ರಪಂಚದಲ್ಲಿರುವವರೆಲ್ಲರೂ ತಮ್ಮನ್ನು ಮಾಲೀಕರೆಂದೇ ಹೇಳುತ್ತಾರಲ್ಲವೇ? ಹೇಗೆ ಭಾರತವು ನಮ್ಮ ದೇಶವಾಗಿದೆ ಎಂದು ಈಗಲೂ ಸಹ ಎಲ್ಲರೂ ಹೇಳುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ. ಈಗ ನಾವು ಸಂಗಮ ಯುಗದಲ್ಲಿದ್ದೇವೆ. ಶಿವಾಲಯ ಹೋಗುವವರಿದ್ದೇವೆ. ಶಿವಾಲಯದಲ್ಲಿ ಹೋಗುವವರಿದ್ದೇವೆ. ಈಗ ಹೋಗುತ್ತೇವೆ ಎಂದರೆ ಹೋಗುತ್ತೇವೆ. ನಾವು ಹೋಗಿ ಶಿವಾಲಯದ ಮಾಲೀಕರಾಗುತ್ತೇವೆ. ಇದೇ ನಿಮ್ಮ ಗುರಿ ಧ್ಯೇಯವಾಗಿದೆ. ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಶಿವಾಲಯದ ಮಾಲೀಕರಾಗಿ ಬಿಡುತ್ತಾರೆ. ಉಳಿದಂತೆ ರಾಜಧಾನಿಯಲ್ಲಿ ಭಿನ್ನ ಭಿನ್ನ ಪಾತ್ರಗಳಂತೂ ಇದ್ದೇ ಇರುತ್ತದೆ. ಅಲ್ಲಿ ಮಂತ್ರಿಗಳೇ ಇರುವುದಿಲ್ಲ. ಯಾವಾಗ ಪತಿತರಾಗುವರೋ ಆಗಲೇ ಮಂತ್ರಿಗಳಾಗುತ್ತಾರೆ. ಲಕ್ಷ್ಮೀನಾರಾಯಣ ರಾಮಸೀತೆಯರಿಗೆ ಮಂತ್ರಿಗಳಿಲ್ಲವೆಂಬ ಮಾತನ್ನು ಕೇಳಿರಬೇಕು. ಏಕೆಂದರೆ ಅವರು ಸ್ವಯಂ ಸತೋಪ್ರಧಾನ ಪವನ ಬುದ್ಧಿಯವರಾಗಿದ್ದರು. ನಂತರ ಪತಿತರಾದಾಗ ರಾಜ ರಾಣಿಗೆ ಸಲಹೆ ನೀಡುವುದಕ್ಕಾಗಿ ಒಬ್ಬ ಮಂತ್ರಿಯನ್ನು ನೇಮಿಸುತ್ತಾರೆ. ಈಗಂತೂ ನೋಡಿ ಅನೇಕ ಮಂತ್ರಿಗಳಿದ್ದಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇದು ಬಹಳ ಮಜಾ ಇರುವ ಆಟವಾಗಿದೆ. ಆಟವು ಯಾವಾಗಲೂ ಮಜದಿಂದ ನೆಲೆಕೊಂಡಿರುತ್ತದೆ. ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಈ ಬೇತಿನ ಆಟವನ್ನು ನೀವೇ ತಿಳಿದುಕೊಂಡಿದ್ದೀರಿ. ಇದರಲ್ಲಿ ಅಳುವ ದುಃಖ ಪಡುವ ಮಾತೇ ಇಲ್ಲ. ಗಾಯನ ಇದೆ. ಕಳೆದದ್ದನ್ನು ಕಳೆದು ಹಾಕಿ ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ. ಈ ನಾಟಕವು ನಿಮ್ಮ ಬುದ್ಧಿಯಲ್ಲಿದೆ. ನಾವು ಇದರ ಪಾತ್ರಧಾರಿಗಳಾಗಿದ್ದೇವೆ. ನಮ್ಮ 84 ಜನ್ಮಗಳ ಪಾತ್ರವು ನಿಖರ, ಅವಿನಾಶಿಯಾಗಿದೆ.
ಯಾರು ಯಾವ ಜನ್ಮದಲ್ಲಿ ಯಾವ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದಾರೆಯೋ ಅವರೇ ಮಾಡುತ್ತಾರೆ. ಇಂದಿಗೆ 5,000 ವರ್ಷಗಳ ಮೊದಲೂ ಸಹ ನಿಮಗೆ ಇದನ್ನೇ ತಿಳಿಸಿದ್ದೇನು. ತನ್ನನ್ನು ಆತ್ಮನೆಂದು ತಿಳಿಯಿರಿ. ಗೀತೆಯಲ್ಲಿಯೂ ಈ ಶಬ್ದವಿದೆ, ನಿಮಗೆ ತಿಳಿದಿದೆ. ಅವಶ್ಯವಾಗಿ ಆದಿಸನಾತನ ದೇವಿ ದೇವತಾ ಧರ್ಮವು ಸ್ಥಾಪನೆಯಾದಾಗ ತಂದೆಯು ಹೇಳಿದ್ದರು, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಮನ್ಮನಾಭವದ ಅರ್ಥವನ್ನು ಸಹ ತಂದೆಯು ಚೆನ್ನಾಗಿ ತಿಳಿಸಿದ್ದಾರೆ. ಭಾಷೆಯೂ ಇದೆ ಆಗಿದೆ, ಇಲ್ಲಂತೂ ನೋಡಿ ಎಷ್ಟೊಂದು ಭಾಷೆಗಳಿವೆ. ಭಾಷೆಗಳ ಮೇಲೂ ಸಹ ಎಷ್ಟೊಂದು ಜಗಳವಾಗುತ್ತದೆ. ಭಾಷೆ ಇಲ್ಲದೆ ಕೆಲಸಗಳಾಗಲು ಸಾಧ್ಯವಿಲ್ಲ. ಇಂತಿಂಥ ಭಾಷೆಗಳನ್ನು ಕಲಿತು ಬರುತ್ತಾರೆ, ಅದರಿಂದ ಮಾತೃಭಾಷೆಯೇ ಸಮಾಪ್ತಿಯಾಗುತ್ತದೆ. ಯಾರು ಹೆಚ್ಚಿನ ಭಾಷೆಯನ್ನು ಕಲಿಯುವರೋ ಅವರಿಗೆ ಬಹುಮಾನ ಸಿಗುತ್ತದೆ. ಎಷ್ಟು ಧರ್ಮಗಳು ಅಷ್ಟು ಭಾಷೆಗಳಿರ್ತವೆ. ಅಲ್ಲಂತೂ ನಿಮಗೆ ತಿಳಿದಿದೆ, ತಮ್ಮದೇ ರಾಜ್ಯವಿರುತ್ತದೆ, ಭಾಷೆಯೂ ಒಂದೇ ಇರುತ್ತದೆ. ಇಲ್ಲಂತೂ 100 ಮೈಲಿಗಳೊಂದಿಗೆ ಭಾಷೆ ಇದೆ. ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುತ್ತದೆ. ಇವೆಲ್ಲ ಮಾತುಗಳನ್ನು ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಆ ತಂದೆಯನ್ನು ನೆನಪು ಮಾಡಿ. ಶಿವ ತಂದೆಯು ಬ್ರಹ್ಮಾರವರ ಮೂಲಕ ತಿಳಿಸುತ್ತಾರೆ. ರಥವಂತೂ ಅವಶ್ಯವಾಗಿ ಬೇಕಲ್ಲವೇ. ಶಿವ ತಂದೆಯು ನಮ್ಮ ತಂದೆಯಾಗಿದ್ದಾರೆ. ಅವರೇ ತಿಳಿಸುತ್ತಾರೆ, ನನಗೆ ಬೇಹದ್ದಿನ ಮಕ್ಕಳಾಗಿದ್ದಾರೆ. ತಂದೆಯು ಇವರ ಮೂಲಕ ಓದಿಸುತ್ತಾರಲ್ಲವೇ. ಶಿಕ್ಷಕರೆಂದಾದರೂ ಆ ಲಿಂಗನ ಮಾಡಿಕೊಳ್ಳುವರೇ. ತಂದೆಯು ನಿಮಗೆ ಓದಿಸಲು ಬಂದಿದ್ದಾರೆ. ರಾಜಯೋಗವನ್ನು ಕಲಿಸುತ್ತಾರೆಂದರೆ ಶಿಕ್ಷಕರಾದರಲ್ಲವೇ. ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ವಿದ್ಯಾರ್ಥಿಗಳೆಂದಾದರೂ ಶಿಕ್ಷಕರನ್ನು ಆ ಲಿಂಗನ ಮಾಡಿಕೊಳ್ಳುವರೇ. ಒಬ್ಬ ತಂದೆಯ ಮಕ್ಕಳಾದ ಮೇಲೆ ಮತ್ತಾರೊಂದಿಗೆ ಮನಸ್ಸನ್ನಿಡಬಾರದು. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ. ನೀವು ಶರೀರಧಾರಿಗಳು, ನಾನು ಅಶರೀರಿ ಮತ್ತು ಪರಂಧಾಮದ ನಿವಾಸಿಯಾಗಿದ್ದೇನೆ. ಬಾಬಾ ನಮ್ಮನ್ನು ಪವನರನ್ನಾಗಿ ಮಾಡಲು ಬನ್ನಿ ಎಂದು ಹೇಳುತ್ತೀರಿ. ಅಂದ ಮೇಲೆ ನೀವು ಪತಿತರಾಗಿದ್ದೀರಲ್ಲವೇ. ಹಾಗಿದ್ದರೆ ನನ್ನನ್ನು ಆ ಲಿಂಗನ ಮಾಡಿಕೊಳ್ಳಲು ಹೇಗೆ ಸಾಧ್ಯ. ಪ್ರತಿಜ್ಞೆ ಮಾಡಿ ಮತ್ತೆ ಪತಿತರಾಗಿ ಬಿಡುತ್ತಾರೆ. ಯಾವಾಗ ಸಂಪೂರ್ಣ ಪಾವನರಾಗಿ ಬಿಡುತ್ತಾರೋ ಆಗ ಅಂತಿಮದಲ್ಲಿ ನೆನಪಿನಲ್ಲೇ ಇರುತ್ತೀರಿ. ಶಿಕ್ಷಕರನ್ನು ಗುರುವನ್ನು ನೆನಪು ಮಾಡುತ್ತಾ ಇರುತ್ತೀರಿ. ಈಗಂತೂ ಪತಿತರಾಗಿ ಕೆಳಗೆ ಬಿಡುತ್ತಾರೆ. ಅವರಿಗೆ ಇನ್ನೂ 100ರಷ್ಟು ಶಿಕ್ಷೆ ಆಗುತ್ತದೆ. ಇವರು ಅಂದ್ರೆ ಬ್ರಹ್ಮ ನಡುವೆ ದಲ್ಲಾಳಿಯ ರೂಪದಲ್ಲಿ ಸಿಕ್ಕಿದ್ದಾರೆ. ಆದ್ದರಿಂದ ನನ್ನನ್ನು ನೆನಪು ಮಾಡಬೇಕಾಗಿದೆ. ಬ್ರಹ್ಮ ಹೇಳುತ್ತಾರೆ, ನಾನೂ ಸಹ ಶಿವ ತಂದೆಯ ಅನನ್ಯ ಮಗುವಾಗಿದ್ದೇನೆ. ಅಂದ ಮೇಲೆ ನಾನೆಲ್ಲಿ ತಂದೆಯನ್ನು ಆ ಲಿಂಗನ ಮಾಡಿಕೊಳ್ಳಲು ಸಾಧ್ಯ. ನೀವಾದರೂ ಈ ಶರೀರದ ಮೂಲಕ ಮಿಲನ ಮಾಡುತ್ತೀರಿ. ಆದರೆ ನಾನು ತಂದೆಯನ್ನು ಹೇಗೆ ಆ ಲಿಂಗನ ಮಾಡಿಕೊಳ್ಳಲಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಿ, ಪ್ರೀತಿ ಮಾಡಿ. ನೆನಪಿನಿಂದ ಬಹಳ ಶಕ್ತಿ ಸಿಗುತ್ತದೆ. ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ತಂದೆಯಿಂದಲೇ ನಿಮಗೆ ಇಷ್ಟೊಂದು ಶಕ್ತಿ ಸಿಗುತ್ತದೆ. ನೀವಂತೂ ಎಷ್ಟೊಂದು ಶಕ್ತಿಶಾಲಿಗಳಾಗುತ್ತೀರಿ. ರಾವಣ ರಾಜ್ಯವೇ ಸಮಾಪ್ತಿಯಾಗುತ್ತದೆ. ದುಃಖ ಕೊಡುವವರು ಯಾರೂ ಇರುವುದಿಲ್ಲ. ಅದಕ್ಕೆ ಸುಖಧಾಮ ಎಂದು ಹೇಳಲಾಗುತ್ತದೆ. ರಾವಣನು ಇಡೀ ವಿಶ್ವದಲ್ಲಿ ಎಲ್ಲರಿಗೂ ದುಃಖ ಕೊಡುವವರಾಗಿದ್ದಾರೆ. ಪ್ರಾಣಿಗಳು ಸಹ ದುಃಖಿಯಾಗುತ್ತವೆ. ಸತ್ಯಯುಗದಲ್ಲಿ ಪ್ರಾಣಿಗಳು ಸಹ ಪರಸ್ಪರ ಪ್ರೀತಿಯಿಂದಿರುತ್ತವೆ. ಇಲ್ಲಂತೂ ಪ್ರೀತಿಯೇ ಇಲ್ಲ. ಈ ನಾಟಕವು ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇದರ ಮಧ್ಯ ಆದಿ ಅಂತ್ಯದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ. ಇದರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ. ಕೆಲವರು ಚೆನ್ನಾಗಿ ಓದುತ್ತಾರೆ, ಕೆಲವರು ಕಡಿಮೆ ಓದುತ್ತಾರೆ, ಆದರೆ ಎಲ್ಲರೂ ಓದುತ್ತಾರೆ.
ಇಡೀ ಪ್ರಪಂಚವೇ ಓದುತ್ತದೆ. ಅರ್ಥಾತ್ ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆಯನ್ನು ನೆನಪು ಮಾಡುವುದು ಸಹ ವಿದ್ಯೆ ಆಯ್ತಲ್ಲವೇ? ಅಲ್ಲಾ ಆಗಿದ್ದಾನೆ, ಅಲ್ಲಾ ಆಗಿದ್ದಾನೆಂದು ಅವರು ಹೇಳುತ್ತಾರೆ. ಇದು ಉಲ್ಟಾ ವಿದ್ಯೆಯಾಗಿದೆ. ಸರ್ವವ್ಯಾಪಿ ಎಂದಾದರೂ ಹೇಳಿ, ಅಥವಾ ನಾನು ಅಲ್ಲಾ ಆಗಿದ್ದೇನೆಂದಾದರೂ ಹೇಳಿ, ಎಲ್ಲವೂ ಒಂದೇ ಮಾತಾಗಿದೆ. ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅಲ್ಲಾಹನನ್ನು ನೆನಪು ಮಾಡುತ್ತಾರೆ. ಅವರು ಸರ್ವರ ಸದ್ಗತಿದಾತ, ಎಲ್ಲರಿಗೆ ಸುಖ ಕೊಡುವವರಾಗಿದ್ದಾರೆ. ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಹೇಳುತ್ತಾರೆಂದರೆ ಅವಶ್ಯವಾಗಿ ಪತಿತರಾದರಲ್ಲವೇ? ಪತಿತರು ಮತ್ತೆ ಅಲ್ಲಾ ಹೇಗಾಗುತ್ತಾರೆ? ಅಲ್ಲಾ ವಿಕಾರದಲ್ಲಿ ಹೇಗೆ ಹೋಗುತ್ತಾರೆ? ಅಲ್ಲಾನಂತೂ ಬರುವುದೇ ವಿಕಾರಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡಲು. ಹೇ ಅಲ್ಲಾ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ. ಅವರ ಕರ್ತವ್ಯ ಇದಾಗಿದೆ, ಆದ್ದರಿಂದ ಕರೆಯುತ್ತಾರೆ. ನಿಮ್ಮ ಭಾಷೆಯೂ ಸಹ ಸರಿ ಇರಬೇಕು. ಅವರು ಅಲ್ಲಾ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಗಾಡ್ ಎಂದು ಹೇಳುತ್ತಾರೆ. ಗಾಡ್ ಫಾದರ್ ಎಂತಲೂ ಹೇಳುತ್ತಾರೆ. ಕೊನೆಯಲ್ಲಿ ಬರುವವರ ಬುದ್ಧಿಯಾದರೂ ಸ್ವಲ್ಪ ಚೆನ್ನಾಗಿರುತ್ತದೆ. ಅವರು ಇಷ್ಟೊಂದು ದುಃಖಿಯಾಗಿರುವುದಿಲ್ಲ. ಈಗ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಅಂದಾಗ ಏನು ಮಾಡುತ್ತೀರಿ? ತಂದೆಯನ್ನು ಈ ಭ್ರುಕುಟಿಯಲ್ಲಿ ನೋಡುತ್ತೀರಿ. ತಂದೆಯಂತೂ ಇವರ ಆತ್ಮದ ಪಕ್ಕದಲ್ಲಿ ಕುಳಿತಿದ್ದಾರೆ. ಇದು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನಾನು ಇವರ ಪಕ್ಕದಲ್ಲಿ ಕುಳಿತುಕೊಂಡಿದ್ದೇನೆ, ನನ್ನ ಪಕ್ಕದಲ್ಲಿ ಕುಳಿತಿದ್ದಾರೆಂದು ಇವರೂ ಸಹ ತಿಳಿಯುತ್ತಾರೆ. ನಾವು ಸಮ್ಮುಖದಲ್ಲಿ ಇಬ್ಬರನ್ನು ನೋಡುತ್ತೇವೆಂದು ನೀವು ಹೇಳುತ್ತೀರಿ. ತಂದೆ ಮತ್ತು ದಾದಾ ಇಬ್ಬರನ್ನು ನೀವು ನೋಡುತ್ತೀರಿ. ಬಾಪ್ ದಾದಾ ಎಂದು ಯಾರಿಗೆ ಹೇಳುತ್ತೇವೆಂದು ನಿಮ್ಮಲ್ಲಿ ಜ್ಞಾನವಿದೆ? ಆತ್ಮವು ಸಮ್ಮುಖದಲ್ಲಿ ಕುಳಿತಿದೆ. ಭಕ್ತಿ ಮಾರ್ಗದಲ್ಲಂತೂ ಕಣ್ಣುಗಳನ್ನು ಮುಚ್ಚಿಕೊಂಡು ಹೇಳುತ್ತಾರೆ. ವಿದ್ಯೆಯೇನೂ ಈ ರೀತಿ ಇರುವುದಿಲ್ಲ. ಶಿಕ್ಷಕನಂತೂ ನೋಡಬೇಕಾಗುತ್ತದೆ ಅಲ್ಲವೇ? ಇವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಇದರಿಂದ ಸಮ್ಮುಖದಲ್ಲಿ ನೋಡಲಾಗುತ್ತದೆ. ಸಮ್ಮುಖದಲ್ಲಿ ಕುಳಿತುಕೊಂಡು ಮತ್ತೆ ಕಣ್ಣು ಮುಚ್ಚಿ ತೂಕಡಿಸುವಂತಹ ವಿದ್ಯೆಯಂತೂ ಇರುವುದಿಲ್ಲ. ವಿದ್ಯಾರ್ಥಿಯು ಶಿಕ್ಷಕರನ್ನು ಅವಶ್ಯವಾಗಿ ನೋಡುತ್ತಿದ್ದರು. ಇಲ್ಲವೆಂದರೆ ಶಿಕ್ಷಕರು ಇವರು ತೂಕಾಡಿಸುತ್ತಾರೆಂದು ಹೇಳುತ್ತಾರಲ್ಲವೇ? ಇವರು ಬಂಗಿ ಸೊಪ್ಪನ್ನು ಸೇರಿ ಬಂದಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ, ತಂದೆಯು ಈ ಬ್ರಹ್ಮ ತನುವಿನಲ್ಲಿದ್ದಾರೆ. ನಾನು ತಂದೆಯನ್ನು ನೋಡುತ್ತೇನೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಇಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಲು ಇದು ಸಾಮಾನ್ಯ ತರಗತಿಯಲ್ಲ. ಶಾಲೆಯಲ್ಲಿ ಎಂದಾದರೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ? ಅನ್ಯ ಸತ್ಸಂಗಗಳಿಗೆ ಶಾಲೆ ಎಂದು ಹೇಳಲಾಗುವುದಿಲ್ಲ. ಭಲೆ ಗೀತೆಯನ್ನು ತಿಳಿಸುತ್ತಾರೆ, ಆದರೆ ಅದಕ್ಕೆ ಶಾಲೆ ಎಂದು ಹೇಳಲಾಗುವುದಿಲ್ಲ. ಅವರನ್ನು ನೋಡಲು ಅವರೇನು ತಂದೆಯಲ್ಲ. ಕೆಲವರು ಶಿವನ ಭಕ್ತರಿರುತ್ತಾರೆಂದರೆ ಶಿವನನ್ನೇ ನೆನಪು ಮಾಡುತ್ತಾರೆ. ಕಿವಿಗಳಿಂದ ಕಥೆಯನ್ನು ಕೇಳುತ್ತಿರುತ್ತಾರೆ. ಶಿವನ ಭಕ್ತಿ ಮಾಡುವವರು ಶಿವನನ್ನೇ ನೆನಪು ಮಾಡಬೇಕಾಗುತ್ತದೆ. ಯಾವುದೇ ಸತ್ಸಂಗದಲ್ಲಿ ಪ್ರಶ್ನೋತ್ತರಗಳಿರುವುದಿಲ್ಲ. ಇಲ್ಲಿರುತ್ತದೆ. ಇಲ್ಲಿ ನಿಮ್ಮ ಬಹಳ ಸಂಪಾದನೆ ಇದೆ ಅಂದ ಮೇಲೆ ಸಂಪಾದನೆ ಎಲ್ಲಿಂದ? ಗಳಿಕೆ ಸಂಪಾದನೆ ಎಲ್ಲೆಂದು ಆಕಳಿಕೆ ಬರಲು ಸಾಧ್ಯವಿಲ್ಲ. ಹಣ ಸಿಗುತ್ತದೆ ಎಂದರೆ ಖುಷಿ ಇರುತ್ತದೆ. ಆಕಳಿಕೆಯು ಚಿಂತೆಯ ಚಿಹ್ನೆಯಾಗಿದೆ. ರೋಗಿಯಾಗಿದ್ದರೆ ಅಥವಾ ದಿವಾಳಿಯಾಗಿದ್ದರೆ ಆಕಳಿಕೆ ಬರುತ್ತದೆ. ಹಣ ಸಿಗುತ್ತದೆ ಅಂದರೆ ಎಂದೂ ಆಕಳಿಕೆ ಬರುವುದಿಲ್ಲ. ಈ ಬ್ರಹ್ಮ ವ್ಯಾಪಾರಿಯೂ ಆಗಿದ್ದರು. ರಾತ್ರಿಯಲ್ಲಿ ಹಡಗು ಬಂದರೆ ರಾತ್ರಿಯೆಲ್ಲ ಜಾಗೃತರಾಗಬೇಕಾಗಿತ್ತು. ಕೆಲವೊಮ್ಮೆ ರಾಣಿಯು ರಾತ್ರಿಯಲ್ಲಿ ಬಂದರೆ ಆಗ ಕೇವಲ ಸ್ತ್ರೀಯರಿಗಾಗಿ ತೆರೆದಿರುತ್ತದೆ. ತಂದೆಯೂ ಸಹ ಹೇಳುತ್ತಾರೆ, ಪ್ರದರ್ಶನಿ ಇತ್ಯಾದಿಗಳಲ್ಲಿ ಸ್ತ್ರೀಯರಿಗಾಗಿ ವಿಶೇಷ ದಿನವನ್ನಿಡಿ. ಆಗ ಅನೇಕರು ಬರುತ್ತಾರೆ. ಪರದೆಯೊಳಗಿರುವವರೂ ಬರುತ್ತಾರೆ. ಅನೇಕರು ಪರದೆಯೊಳಗಿರುತ್ತಾರೆ. ವಾಹನದಲ್ಲಿಯೂ ಪರದೆ ಇರುತ್ತದೆ. ಇಲ್ಲಂತೂ ಆತ್ಮದ ಮಾತಾಗಿದೆ. ಜ್ಞಾನವು ಸಿಕ್ಕಿತೆಂದರೆ ಪರದೆಯು ತೆರೆಯುತ್ತದೆ. ಸತ್ಯಯುಗದಲ್ಲಿ ಮುಸುಕು ಇತ್ಯಾದಿ ಇರುವುದಿಲ್ಲ. ಇದಂತೂ ಪ್ರವೃತ್ತಿ ಮಾರ್ಗದ ಜ್ಞಾನವಲ್ಲವೇ? ಒಳ್ಳೆಯದು.
ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಆಟವು ಬಹಳ ಮಜಾದಿಂದ ಕೂಡಿದೆ. ಇದರಲ್ಲಿ ಸುಖ ಮತ್ತು ದುಃಖದ ಆಟವು ನಿಗದಿಯಾಗಿದೆ. ಆದ್ದರಿಂದ ಅಳುವ ಅಥವಾ ಸೋಕಿಸುವ ಮಾತೇ ಇಲ್ಲ. ಬುದ್ಧಿಯಲ್ಲಿರಲಿ ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ. ಕಳೆದು ಹೋಗಿರುವುದರ ಚಿಂತೆ ಮಾಡಬಾರದು. ಇದು ಸಾಮಾನ್ಯವಾದ ಶಾಲೆಯಲ್ಲ. ಇಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬಾರದು. ಶಿಕ್ಷಕನನ್ನು ಸಮೀಪದಲ್ಲಿ ನೋಡಬೇಕಾಗಿದೆ. ಆದರೆ ಆಕಳಿಸಬಾರದು. ಆಕಳಿಕೆಯು ಚಿಂತೆಯು ಚಿಹ್ನೆಯಾಗಿದೆ. ವರದಾನ. ಸಂತುಷ್ಟತೆಯ 3 ಸರ್ಟಿಫಿಕೇಟ್ ಪಡೆದು ತಮ್ಮ ಯೋಗಿ ಜೀವನದ ಪ್ರಭಾವ ಬೀರುವಂತಹ ಸಹಜ ಯೋಗಿ ಭವ. ವಿವರಣೆ. ಸಂತುಷ್ಟತೆಯ ಯೋಗಿ ಜೀವನದ ವಿಶೇಷ ಲಕ್ಷ್ಯವಾಗಿದೆ. ಯಾರು ಸದಾ ಸಂತುಷ್ಟರಾಗಿರುತ್ತಾರೆ ಮತ್ತು ಸರ್ವರನ್ನು ಸಂತುಷ್ಟರನ್ನಾಗಿ ಮಾಡುತ್ತಾರೆ ಅವರ ಯೋಗಿ ಜೀವನದ ಪ್ರಭಾವ ಅನ್ಯರ ಮೇಲೆ ಸ್ವತಃವಾಗಿ ಬೀಳುವುದು. ಹೇಗೆ ಸನ್ಯಾಸತ್ವದ ಸಾಧನೆಯ ಪ್ರಭಾವ ವಾಯುಮಂಡಲದ ಮೇಲೆ ಬೀಳುವುದು, ಅದೇ ರೀತಿ ಸಹಜ ಯೋಗಿ ಜೀವನದ ಪ್ರಭಾವ ಇರುವುದು. ಯೋಗಿ ಜೀವನದ 3 ಸರ್ಟಿಫಿಕೇಟ್ ಆಗಿದೆ. 1 ಸ್ವಯಂನಿಂದ ಸಂತುಷ್ಟ, 2ನೇಯದು ತಂದೆಯ ಸಂತುಷ್ಟ, 3ನೇಯದು ಅಲೌಕಿಕ ಪರಿವಾರದ ಸಂತುಷ್ಟ. ಸ್ಲೋಗನ್ ಆಗಿದೆ. ಸ್ವರಾಜ್ಯದ ತಿಲಕ, ವಿಶ್ವ ಕಲ್ಯಾಣದ ಕಿರೀಟ ಮತ್ತು ಸ್ಥಿತಿಯ ಸಿಂಹಾಸನದ ಮೇಲೆ ವಿರಾಜಮಾನನಾಗಿರುವಂಥವರೇ ರಾಜಯೋಗಿಗಳಾಗುವರು. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा शुक्रिया. वहा बाबा वहा. ओम शांति.